ವಿದ್ಯಾರ್ಥಿಗಳ ಕ್ರೀಡಾಕೂಟದ ವೇಳೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ 10ಕ್ಕೂ ಅಧಿಕ ಮಂದಿ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಹಾಗೂ ವ್ಯಕ್ತಿ ಓರ್ವ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಹೌದು, ಗೌರಿಬಿದನೂರಿನ ಕಲ್ಲಂಗರಾಯನಗುಟ್ಟೆ ಗ್ರಾಮದ ಬಳಿ ಇರುವ ಶ್ರೀರಾಮಕೃಷ್ಣ ಶಾರದಾದೇವಿ ಖಾಸಗಿ ಶಾಲೆಯಲ್ಲಿ ನಡೆದಿದೆ. ಶಾಲೆಯಲ್ಲಿ ಇಂದು ವಾರ್ಷಿಕ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮ ನಡೆಯುತ್ತಿದ್ದ ವೇಳೆ ಹಾಕಿದ್ದ ಪೆಂಡಲ್ ಗಾಳಿಗೆ ವಿದ್ಯುತ್ ತಂತಿಗೆ ತಗುಲಿ ಪೆಂಡಲ್ನ ಕೆಳಗಿದ್ದ ವಿದ್ಯಾರ್ಥಿಗಳು, ಪೋಷಕರು ಸೇರಿದಂತೆ ಶಿಕ್ಷಕರಿಗೆ ಗಂಭೀರ ಗಾಯವಾಗಿ ವಿದ್ಯಾರ್ಥಿಯ ಪೋಷಕನೋರ್ವ ಸಾವನ್ನಪ್ಪಿದ್ದಾನೆ. ಈ ಅವಘಡದಲ್ಲಿ 6 ಮಂದಿ ಪೋಷಕರು, 5 ಮಂದಿ ಶಿಕ್ಷಕರು ಸೇರಿದಂತೆ 8ಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಸಾವನ್ನಪ್ಪಿರುವ ವ್ಯಕ್ತಿ ಮಧುಗಿರಿ ತಾಲೂಕಿನಲ್ಲಿ ನಾಗೇನಹಳ್ಳಿ ನಿವಾಸಿ ರಾಘವೇಂದ್ರ ಎಂದು ತಿಳಿದು ಬಂದಿದೆ. ಗಾಯಾಳುಗಳು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಶಾಸಕ ಪುಟ್ಟಸ್ವಾಮಿಗೌಡ, ತಹಶೀಲ್ದಾರ್ ಮಹೇಶ್, ಬಿಇಒ ಶ್ರೀನಿವಾಸ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಗಾಯಾಳುಗಳನ್ನು ವಿಚಾರಿಸಿ ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಶಾಸಕ ಪುಟ್ಟಸ್ವಾಮಿಗೌಡ ಈ ಘಟನೆ ಕುರಿತು ಬೇಸರ ವ್ಯಕ್ತಪಡಿಸಿದರು. ಗೌರಿಬಿದನೂರಿನಿಂದ ಹರೀಶ್, ಆರ್ ನ್ಯೂಸ್ ಕನ್ನಡ. ಇನ್ನೊಂದ್ಸತಿ ಯಾರು ಹಾಸ್ಪಿಟಲ್ ಹೆಚ್ಚಿಗೆ ಮಕ್ಕಳು ಸ್ಪೋರ್ಟ್ಸು ಆಗಲಿ, ಇನ್ನೊಂದಾಗಲಿ, ಯೂನಿಯನ್ ಡೇ ಆಗಲಿ ಆಗ್ತದ ವ್ಯತ್ಯಾಸ ಆಗಬೇಕು ಅನ್ನೋ ಭಯ ಭಕ್ತಿ ಇರಬೇಕು. ಅಲ್ಲಿ ಆ ಥರ ಒಂದು ಮೆಸೇಜ್ ಹೋಗುತ್ತೆ. ಶ್ರೀಕೃಷ್ಣ ವಿದ್ಯಾಮಂದಿರದಲ್ಲಿ ಇವತ್ತು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತೆ ಶಾಮಿಯಾನ ಹಾಕಿ ಇದ್ದಂಥ ಸಂದರ್ಭದಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಂಥ ಸಂದರ್ಭದಲ್ಲಿ ಅದು ಶಾಮಿಯಾನ ಗಾಳಿಗಿರ್ಬೋದು ಅಥವಾ ಯಾವುದೇ ಅವ್ಯವಸ್ಥೆ ಗಾಳಿಗೆ ಆಗಿರಬೇಕಲ್ಲ, ನಿರ್ಲಕ್ಷ್ಯತೆಯಿಂದ ಅದು ಬಿದ್ದು 7 ಜನ ಪೋಷಕರು, ಟೀಚರ್ಸು 6 ಜನ ಇರಬೇಕಲ್ಲ, 6 ಜನ, ಆಮೇಲೆ ವಿದ್ಯಾರ್ಥಿಗಳು 4 ಜನ, ಈಗ ಸೇರಿ ಒಂದು 16ರಿಂದ 17 ಜನಕ್ಕೆ ಇಂಜುರೀಸ್ ಆಗಿದೆ. ಅದರಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ. ಇದು ಆಗಬಾರ್ದಾಗಿತ್ತು, ದುರ್ಘಟನೆ. ಮುಂದಿನ ದಿನಗಳಲ್ಲಿ ಇಂಥ ದುರ್ಘಟನೆಗೆ ಅವಕಾಶ ಆಗದಂಗೆ ಆ ಶಾಲೆಯ ಯಾರು ಹಿರಿಯರು, ಯಾರು ಆಡಳಿತ ವರ್ಗ ಇದೆ, ಅವ್ರನ್ನೂ ಕೂಡ ಈಗಾಗಲೇ ಕಸ್ಟಡಿ ತಗೊಂಡಿದ್ದಾರೆ. ಅವರು ಕೂಡ ಯಾವುದೇ ಶಾಲೆಯಲ್ಲಿ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಯಾವುದೇ ಯೂನಿಯನ್ ಡೇ ಮಾಡೋದಿರ್ಬೋದು, ಸ್ಪೋರ್ಟ್ಸ್ ಪ್ರೋಗ್ರಾಮ್ಗಳಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಶಾಮಿಯಾನಗಳು ಹಾಕೋದ್ರ ಜೊತೆಗೆ ಮುನ್ನೆಚ್ಚರಿಕೆನ ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಮುನ್ನೆಚ್ಚರಿಕೆ ತಗೊಂಡು ಯಾವುದೇ ಅನಾಹುತಕ್ಕೆ ಅವಕಾಶ ಆಗದಂಗೆ ಒಂದು ಎಚ್ಚರಿಕೆ ಮತ್ತು ಅವ್ರನ್ನ ಒಂದು ಮೆಸೇಜ್ ಹೋಗೋ ಥರ ನೋಡ್ಕೊಳ್ಳೋಕ್ಕೆ ಸೂಚನೆ ಕೊಟ್ಟಿದ್ವಿ. ಅದೇ ಥರ ಇವ್ರಿಗೂ ಕೂಡ, ಯಾರಿಗೆ ನಮ್ಮ ಶಿಕ್ಷಣಾಧಿಕಾರಿಗಳು ಕೂಡ ಹೇಳ್ತೀವಿ, ಎಲ್ಲರಿಗೂ ಸುತ್ತೋಲೆ ಕಳಿಸಿ ಪ್ರತಿಯೊಂದನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ಪರ್ಮಿಷನ್ ತಗೊಂಡು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಪರ್ಮಿಷನ್ ತಗೊಳ್ಳಿ ಅನ್ನೋ ಒಂದು ಸುತ್ತೋಲೆ ಕೊಟ್ಟು, ಯಾರೇ ಹಾಕಿದರೂ ಕೂಡ ಶಾಮಿಯಾನಗಳಾಗಲಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಭದ್ರತೆಯಿಂದ ಕೂಡಿರುವಂಥ ಕ್ವಾಲಿಟಿ ವೈಸು ಶಾಮಿಯಾನಗಳನ್ನು ಹಾಕಬೇಕು ಅನ್ನೋದನ್ನು ಸೂಚನೆ ಕೊಟ್ಟಿದ್ವಿ. ಅದ್ರ ಜೊತೆಗೆ ಈ ಶಾಮಿಯಾನ ಯಾರು ಹಾಕಿದ್ರು ಅವ್ರನ್ನೂ ಕರೆಸಿ, ಅವರು ಕೂಡ ಮುಂದೆ ಏನಾರು ಹಾಕಬೇಕಾದ್ರೆ ಬಂದೋಬಸ್ತಾಗಿ ಹಾಕೋದು ಅವ್ರದ್ದು ಜವಾಬ್ದಾರಿ ಇರ್ತದೆ. ಟೆಕ್ನಿಕಲಾಗಿ ಹೆಂಗೆ ಹಾಕಬೇಕು, ಏನು ಹಾಕಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಯಾರು ಆಡಳಿತ ವರ್ಗದವರು ಎಷ್ಟು ಜವಾಬ್ದಾರಿ ಆಗ್ತಾರೋ ಇವರು ಕೂಡ ಜವಾಬ್ದಾರಿ ಆಗ್ತಾರೆ. ಒಳ್ಳೆ ಕ್ವಾಲಿಟಿಯಾಗಿ ಯಾವುದೇ ಸುವ್ಯವಸ್ಥಿತವಾಗಿ ಭದ್ರತೆಯಿಂದ ಕೂಡಿರಬೇಕು. ಫಂಕ್ಷನ್ ಮುಗಿಯೋವರು ಕೂಡ ಅಳ್ಳಾಡಬಾರ್ದು, ಆ ಥರ ಒಂದು ಶಾಮಿಯಾನಗಳು ಹಾಕಬೇಕಾಗ್ತದೆ. ಅದನ್ನು ಕೂಡ ಅವನ್ನೂ ಕರೆದು ಸ್ಟೇಷನಿಗೆ ಕರೆದು ಅವರು ಕೂಡ ಬಂದೋಬಸ್ತ್ ಮಾಡಿ ಅವ್ರ ಮೇಲೂ ಕೂಡ ವಾರ್ನಿಂಗ್ ಕೊಟ್ಟು ಅವ್ರ ಮೇಲೆ ಅವ್ರದ್ದೇನೋ ತಪ್ಪಿದ್ರು ಅವ್ರ ಮೇಲೂ ಕ್ರಮ ಜರುಗಿಸಿ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಇನ್ನು ಮುಂದೆ ಇಂಥ ದುರ್ಘಟನೆ ಆಗದಂಗೆ ಆದಷ್ಟು ತಡೆಯೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಎಲ್ಲ ಸುತ್ತೋಲೆನೂ ಕೂಡ ಶಿಕ್ಷಣಾಧಿಕಾರಿಗಳ ಮೂಲಕ ಸುತ್ತೋಲೆ ಕೂಡ ಎಲ್ಲ ಶಾಲೆಗೆ ಕಳಿಸ್ತೀವಿ.